ಕರ್ನಾಟಕದ ಸಾಮಾನ್ಯ ಜ್ಞಾನ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಕರ್ನಾಟಕದ ವಿಸ್ತೀರ್ಣ ಎಷ್ಟು? 1,91,791 ಚದರ ಕಿಲೋಮೀಟರ್. ಕರ್ನಾಟಕದ ವಿಸ್ತೀರ್ಣದಲ್ಲಿ ಭಾರತದ ಎಷ್ಟನೇ ದೊಡ್ಡ ರಾಜ್ಯ? 7ನೇ ದೊಡ್ಡ ರಾಜ್ಯ. ಕರ್ನಾಟಕದ ಒಟ್ಟು ಜಿಲ್ಲೆಗಳು ಎಷ್ಟು? 31 ಜಿಲ್ಲೆಗಳು. ಕರ್ನಾಟಕದ ಅಧಿಕೃತ ಭಾಷೆ ಯಾವುದು? ಕನ್ನಡ. ಕರ್ನಾಟಕದ ಪ್ರಸ್ತುತ ಜನಸಂಖ್ಯೆ ಎಷ್ಟು? 6,11,701. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ಅತಿ ಹೆಚ್ಚು ತಾಲೂಕು ಹೊಂದಿರುವ ಜಿಲ್ಲೆ ಯಾವುದು? ಬೆಳಗಾವಿ. ಕರ್ನಾಟಕದಲ್ಲಿರುವ ಕಂದಾಯ ವಿಭಾಗಗಳೆಷ್ಟು? 4. ಯಾವ್ಯಾವು? ಕಲಬುರಗಿ, ಬೆಳಗಾವಿ, ಮೈಸೂರು, ಬೆಂಗಳೂರು. ಕರ್ನಾಟಕವನ್ನು ಮೊದಲು ಯಾವ ಹೆಸರಿನಿಂದ ಕರೆಯುತ್ತಿದ್ದರು? ಮೈಸೂರು ರಾಜ್ಯ. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ? 1953 ನವೆಂಬರ್ 1. 1956 ನವೆಂಬರ್ 1. ಮೈಸೂರು ರಾಜ್ಯ ಉದಯವಾದಾಗ ಇದ್ದ ಜಿಲ್ಲೆಗಳು ಎಷ್ಟು? 9. ಮೈಸೂರು ಕರ್ನಾಟಕ ರಾಜ್ಯವೆಂದು ನಾಮಕರಣವಾಗಿದ್ದು ಯಾವಾಗ? 1973 ನವೆಂಬರ್ 1. ಕರ್ನಾಟಕದ ನಾಡ ಹಬ್ಬ ಯಾವುದು? ದಸರಾ. ದಸರಾ ಹಬ್ಬಕ್ಕೆ ಯಾವ ನಗರ ಪ್ರಸಿದ್ಧಿ? ಮೈಸೂರು ನಗರ. ಕರ್ನಾಟಕದ ನಾಡಗೀತೆ ಯಾವುದು? ಜಯ ಭಾರತ ಜನನಿಯ ತನುಜಾತೆ. ನಾಡಗೀತೆ ಬರೆದವರು ಯಾರು? ಕುವೆಂಪು. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತೇವೆ? ನವೆಂಬರ್ 1. ಶ್ರೀಗಂಧದ ನಾಡು ಅಥವಾ ಚಿನ್ನದ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತೇವೆ? ಕರ್ನಾಟಕ. ಕರ್ನಾಟಕದ ನೆರೆಯ ರಾಜ್ಯಗಳು ಯಾವ್ಯಾವು? 6. ಯಾವ್ಯಾವು? ತೆಲಂಗಾಣ, ಆಂಧ್ರ ಪ್ರದೇಶ್, ಗೋವಾ, ಕೇರಳ, ತೆಲಂಗಾಣ. ಇನ್ನೊಂದು? ತಮಿಳುನಾಡು. ಕರ್ನಾಟಕ ಭಾರತದ ಯಾವ ದಿಕ್ಕಿನಲ್ಲಿದೆ? ದಕ್ಷಿಣ ದಿಕ್ಕಿಗೆ. ಬೆಳಗಾವಿ ವಿಭಾಗದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಬೆಳಗಾವಿ ವಿಭಾಗದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? 7. ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? 6. ಯಾವ್ಯಾವು? ಬೀದರ್, ಕಲಬುರಗಿ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಯಾದಗಿರಿ. ಕರ್ನಾಟಕದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು? ಬೆಂಗಳೂರು ನಗರ. ಕರ್ನಾಟಕದ ರಾಜ್ಯದ ದೇವಿ ಯಾರು? ಭುವನೇಶ್ವರಿ ದೇವಿ. ಕರ್ನಾಟಕದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು? ಕೊಡಗು. ಕರ್ನಾಟಕದ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ? ದಕ್ಷಿಣ ಕನ್ನಡ. ಕರ್ನಾಟಕದ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ? ಯಾದಗಿರಿ. ಕರ್ನಾಟಕದ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ಜಿಲ್ಲೆ? ಉತ್ತರ ಕನ್ನಡ. ಕರ್ನಾಟಕದ ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವ ಜಿಲ್ಲೆ? ಕಲಬುರಗಿ. ವಿಜಯಪುರ. ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ? ಉಡುಪಿ, ಆಗುಂಬೆ. ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ? ಚಿತ್ರದುರ್ಗದ ಚಳ್ಳಕೆರೆ. ಕರ್ನಾಟಕದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಜಿಲ್ಲೆ? ರಾಯಚೂರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ? ಆಗುಂಬೆ. ಕರ್ನಾಟಕದ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ಜಿಲ್ಲೆ? ಚಹಾ, ಟೀ ಎಲ್ಲಿ ಜಾಸ್ತಿ ಉತ್ಪಾದನೆ? ಚಿಕ್ಕಮಗಳೂರು. ಕಾವೇರಿ ನದಿಯ ಉಗಮ ಸ್ಥಾನ ಯಾವುದು? ತಲಕಾವೇರಿ. ಕರ್ನಾಟಕದ ಹೆಬ್ಬಾಗಿಲು ಯಾವುದು? ನವಮಂಗಳೂರು. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರವಾದ ಜಲಪಾತ ಯಾವುದು? ಜೋಗ ಜಲಪಾತ. ಗೋಡಂಬಿ ಆಕಾರದಲ್ಲಿರುವ ರಾಜ್ಯ ಯಾವುದು? ಕರ್ನಾಟಕ ರಾಜ್ಯ. ಜೋಗ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ? ಶರಾವತಿ ನದಿ. ಕರ್ನಾಟಕದ ನಯಾಗಾರ್ ಎಂದು ಕರೆಯಲ್ಪಡುವ ಜಲಪಾತ ಯಾವುದು? ಕರ್ನಾಟಕದ ನಯಾಗಾರ್ ಎಂದು ಕರೆಯುವ ಜಲಪಾತ ಯಾವುದು? ಗೋಕಾಕ್ ಜಲಪಾತ. ಕರ್ನಾಟಕದ ದೇವಾಲಯಗಳ ತೊಟ್ಟಿಲು ಯಾವುದು? ಐಹೊಳೆ. ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಕರ್ನಾಟಕ ರತ್ನ. ಕರ್ನಾಟಕದ ಕಾಶ್ಮೀರ್ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತೇವೆ? ಕರ್ನಾಟಕದ ಕಾಶ್ಮೀರ್ ಎಂದು ಯಾವ ಜಿಲ್ಲೆಯನ್ನು ಕರೀತೇವೆ? ಕಾಶ್ಮೀರ್, ಕೊಡಗು. ಕರ್ನಾಟಕದ ಪಂಜಾಬ್ ಅಂತ ಹೇಳಿ ಯಾವ ಜಿಲ್ಲೆಯನ್ನು ಕರಿತೀವಿ? ವಿಜಯಪುರ. ಕರ್ನಾಟಕದ ಪಶ್ಚಿಮ ದಿಕ್ಕಿನಲ್ಲಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ.
ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಏನಂತ ಕರಿತೀವಿ? ಮಲೆನಾಡು ಪ್ರದೇಶ, ಇದು ಸಹ್ಯಾದ್ರಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶ. ಮೈಸೂರು ಸಂಸ್ಥಾನದ ಈಗಿನ ರಾಜ ಯಾರು? ಕದಂ ಯದುವೀರ. ಕರ್ನಾಟಕದ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ಜಿಲ್ಲೆ? ಕಾಫಿ ಕೊಡಗು. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಕಾವೇರಿ ನದಿ. ಕರ್ನಾಟಕದ ಉತ್ತರದ ಕೊನೆಯ ತುದಿ? ಬೀದರ್. ಕರ್ನಾಟಕದ ಪಶ್ಚಿಮದ ಕೊನೆಯ ತುದಿ? ಉತ್ತರ ಕನ್ನಡ. ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು? ಕೆಂಕಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯ. ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ಕರ್ನಾಟಕದ ಐತಿಹಾಸಿಕ ಸ್ಥಳ ಯಾವುದು? ಮೂಡಬಿದಿರೆ ಅಲ್ರಿ. ಐತಿಹಾಸಿಕ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಸ್ಥಳ? ವಿಶ್ವ ಪರಂಪರೆ ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ಕರ್ನಾಟಕದ ಪ್ರಸಿದ್ಧವಾದ ಸ್ಥಳ ಯಾವುದು? ಪಟ್ಟದ ಕಲ್ಲು. ಬೆಂಗಳೂರನ್ನು ನಿರ್ಮಿಸಿದವರು ಯಾರು? ಕೆಂಪೇಗೌಡ. ಶಿಕ್ಷಣ ಹಕ್ಕು ಕಾಯ್ದೆ ಕರ್ನಾಟಕದಲ್ಲಿ ಜಾರಿಗೆ ಬಂದ ವರ್ಷ? 2009. ಕರ್ನಾಟಕದ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟು? 224. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಡಾಕ್ಟರ್ ರಾಜ್ಕುಮಾರ್. ಕರ್ನಾಟಕದ ಮೊದಲ ರಾಜಮನೆತನ ಯಾವುದು? ಕದಂಬರು. ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು? KC ರೆಡ್ಡಿ. ಕರ್ನಾಟಕದ ಪ್ರಥಮ ಉಪಮುಖ್ಯಮಂತ್ರಿ ಯಾರು? SM ಕೃಷ್ಣ. ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಯಾರು? ಚಾಮರಾಜೇಂದ್ರ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ್. ಕರ್ನಾಟಕದ ಮೊದಲ ಉದ್ಯಾನವನ ಯಾವುದು? ಬಂಡೀಪುರ. ಕರ್ನಾಟಕದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರ ಯಾವುದು? ಬೆಂಗಳೂರು ನಗರ. ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಎಲ್ಲಿದೆ? ನಂದಿ ವಿಗ್ರಹ. ಕರ್ನಾಟಕದ ಜೈನರ ಕಾಶಿ ಎಂದು ಕರೆಯುವ ಸ್ಥಳ ಯಾವುದು? ಜೈನರ ಕಾಶಿ ಮೂಡಬಿದಿರೆ. ಕನ್ನಡದ ರತ್ನತ್ರಯರು ಯಾರು? ಕನ್ನಡದ ರತ್ನತ್ರಯರು ಯಾರು? 3 ಜನ ಅದಾರ. ಇದು ಪಂಪರತ್ನ ಪೊನ್ನ. ಪಂಪರನ್ನ ಪೊನ್ನ. ಕರ್ನಾಟಕದ ಲಾಂಛನ ಯಾವುದು? ಗಂಡ ಬೇರುಂಡ. ಕರ್ನಾಟಕದ ಪ್ರಾಣಿ? ಪ್ರಾಣಿ ಏಷ್ಯನ್ ಆನೆ. ಕರ್ನಾಟಕದ ಪಕ್ಷಿ? ನೀಲಕಂಠ. ಕರ್ನಾಟಕದ ಮರ? ಶ್ರೀಗಂಧ. ಕರ್ನಾಟಕದ ಹೂವು? ಕಮಲ. ಕರ್ನಾಟಕದ ನಾಡಗೀತೆ? ಜಯ ಭಾರತ ಜನನಿಯ ತನುಜಾತೆ. ಕರ್ನಾಟಕದ ನೃತ್ಯ? ಯಕ್ಷಗಾನ. ಕರ್ನಾಟಕದಲ್ಲಿ ಮೊದಲು ದೂರದರ್ಶನ ಆರಂಭವಾದ ಸ್ಥಳ ಯಾವುದು? ಕಲಬುರ್ಗಿ. ಕರ್ನಾಟಕದಲ್ಲಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಮೊದಲ ಜಿಲ್ಲೆ ಯಾವುದು? ಜಿಲ್ಲೆ ಸಂಪೂರ್ಣವಾಗಿ ಸಾಕ್ಷರತೆಯನ್ನು ಸಾಧಿಸಿರುವಂತಹ ಜಿಲ್ಲೆ ಯಾವುದು? ಸಂಪೂರ್ಣ ದಕ್ಷಿಣ ಕನ್ನಡ. ಕನ್ನಡದ ಪ್ರಥಮ ಕೃತಿ ಯಾವುದು? ಪ್ರಥಮ ಕೃತಿ ಕವಿರಾಜ್ಯ ಮಾರ್ಗ. ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದು? ಗದ್ಯ ಕೃತಿ